ಇದು ನನ್ನ 12ನೇ ಸಿನಿಮಾ ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಸರ್ ಜೊತೆಗೆ ಇದು ನನ್ನ 2ನೇ ಸಿನಿಮಾ. ಯಾಕಂದರೆ ಪ್ರೀವಿಯಸ್ ಸಿನಿಮಾ ಲವ್ ಬರ್ಡ್ಸ್ ನೀವೆಲ್ಲ ನೋಡಿರ್ತೀರ. ಸೊ ಅದಾದಮೇಲೆ ಬರೋ ಕಾಂಬಿನೇಷನ್ನು ನನಗೆ ಡಾರ್ಲಿಂಗ್ ಕೃಷ್ಣ ಸರ್ ಜೊತೆಗೆ ವರ್ಕ್ ಮಾಡಬೇಕು ಅನ್ನೋದು ಎವ್ರಿ ಟೈಮ್ ನನ್ನ ಕತೆ ಶುರು ಮಾಡಿದಾಗಲೂ ಆ ಥಾಟ್ ಇರುತ್ತೆ. ಯಾಕಂದರೆ ಒಬ್ಬ ಡೈರೆಕ್ಟ್ರಿಗೆ ಒಬ್ಬ ಆರ್ಟಿಸ್ಟ್ ಎಷ್ಟು ಕನ್ವೀನಿಯೆಂಟ್ ಆಗಿದ್ದಾರೆ ಅನ್ನೋದೇ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಡಾರ್ಲಿಂಗ್ ಕೃಷ್ಣ ಸರ್ ಯಾವಾಗಲೂ ಟಾಪಲ್ಲಿರ್ತಾರೆ. ಸೊ ನಾನು ಯಾವುದೇ ಕತೆ ಬರೆದಾಗಲೂ ಫಸ್ಟ್ ಆಪ್ಷನ್ನು ಕೃಷ್ಣ ಸರ್ ಅಂತಲೇ ಇರುತ್ತೆ. ಈ ಥರ ನಾನು ಆ್ಯಂಡ್ ತುಂಬ ಒಂದು ಕ್ಲೋಸ್ ಫ್ರೆಂಡ್ ಆಗಿದ್ದೀವಿ. ಸೊ ಆ ಥರ ಮೀಟ್ ಮಾಡಿದಾಗ ನರೇಟ್ ಮಾಡಿದ ಕತೆ ಅಂತಲೇ ಹೇಳ್ಬೋದು. ಸೊ ಈ ಸಿನಿಮಾ ಪ್ರೀವಿಯಸ್ ಲವ್ ಬರ್ಡ್ಸ್ ಸಿನಿಮಾ ಥರ ರೊಮ್ಯಾಂಟಿಕ್ ಸಿನಿಮಾ ಅಲ್ಲ, ಇದು ಒಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಥ್ರಿಲ್ಲರ್ ಸಿನಿಮಾ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗ್ತಿದೆ ದಟ್ ನಾನು ಡಾರ್ಲಿಂಗ್ ಕೃಷ್ಣ ಸರ್ ಜೊತೆಗೆ ವರ್ಕ್ ಮಾಡ್ತಿರೋದು. ಆ್ಯಂಡ್ ಸೊ ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ವೆರಿ ಸೂನ್ ಒಂದೊಂದು ಕಾಸ್ಟು ಕ್ರೂ ಎಲ್ಲನೂ ನಾವು ಕಾಸ್ಟ್ ಮಾಡ್ದಂಗೆ ಇನ್ಫಾರ್ಮೇಷನ್ ಕೊಡ್ತಾ ಬರ್ತಿರ್ತೀವಿ ಒಂದು. ಆ್ಯಂಡ್ ಎರಡನೇದಾಗಿ ಪ್ರೊಡ್ಯೂಸರ್ ಪ್ರಕಾಶ್ ಬುದ್ದೂರ್ ಸರ್ ಬಗ್ಗೆ ನಾನು ಹೇಳಬೇಕು. ಯಾಕಂದರೆ ಈಗಲೇ ನಾನು ಇದು ಅವ್ರ ಜೊತೆಗೆ ನಾನು ಮಾಡ್ತಿರೋದು 2ನೇ ಸಿನಿಮಾ. ಯಾಕಂದರೆ ಇದಕ್ಕೆ ಮುಂಚೆ ನಾನು ಮಾಡ್ತಿರೋ ಸಿನಿಮಾ ಮಹಾನ್ ಅಂತ, ವಿಜಯ ರಾಘವೇಂದ್ರ ಸರ್ ಶಿವಣ್ಣ ಸರ್ ಕಾಂಬಿನೇಷನ್ ಸಿನಿಮಾ ಅದು. ಆ್ಯಂಡ್ ಸೊ ತುಂಬ ಖುಷಿ ಕೊಡುತ್ತೆ. ಏನಕ್ಕೆ ನಾನು ಸರ್ ಜೊತೆಗೆ ವರ್ಕ್ ಮಾಡಬೇಕು ಅನ್ನೋದು ನನಗೆ ಅನ್ನಿಸ್ತು ಅಂತ ಹೇಳಿದ್ರೆ, ಸೊ ಒಂದು ಸಿನಿಮಾನ ಜಸ್ಟ್ ಒಂದು ಪ್ರೊಡ್ಯೂಸರ್ ಆಗಿ ನಾನು ದುಡ್ಡು ಹಾಕ್ತೀನಿ, ಎಷ್ಟು ಕಮ್ಮಿ ಮಾಡೋದು ಇಲ್ಲ ಎಷ್ಟು ಜಾಸ್ತಿ ಮಾಡೋದು, ಈ ಥರದ್ದು ಯಾವುದೇ ಥಾಟ್ ಕ್ಯಾಲ್ಕುಲೇಷನ್ ಇಲ್ಲದೆ ಒಂದು ಸಿನಿಮಾನ ಹೇಗೆ ತುಂಬ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅನ್ನೋ ಒಂದೇ ಥಾಟಲ್ಲಿ ಕೆಲಸ ಮಾಡೋ ಒಂದೇ ಪ್ರೊಡ್ಯೂಸರ್ ಅಂತಲೂ ಹೇಳ್ಬೋದು ರೀಸೆಂಟ್ ಟೈಮ್ಸಲ್ಲಿ ನಾನು ಮೀಟ್ ಮಾಡಿದ್ದಲ್ಲಿ. ಸೊ ಪ್ರಕಾಶ್ ಸರ್ಗಿರೋ ಪ್ಯಾಷನ್ಗೆ ಆ್ಯಂಡ್ ಆಕಾಶ ಪಿಕ್ಚರ್ಸ್ ಅಂತ ಒಂದು ಸಂಸ್ಥೆ ಓಪನ್ ಮಾಡಿದ್ದಾರೆ. ಇದು 1, 2, 3 ಸಿನಿಮಾ ಇಲ್ಲ, ಇದು ಕನ್ನಡ ಸಿನಿಮಾಗೆ ಒಂದು 100 ಸಿನಿಮಾ ಅವರಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಂಥ ಪ್ರೊಡ್ಯೂಸರ್ಗಳು ಇದ್ದರೆ ಕನ್ನಡ ಸಿನಿಮಾ ಇನ್ನೊಂದು ಸ್ಟೆಪ್ಪಿಗೆ ತಗೊಂಡು ಹೋಗೋ ಒಂದು ಥಾಟ್ ಇದೆ ಅವರಿಗೆ, ಅದೆಲ್ಲ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಖುಷಿ ಆಗ್ತಿದೆ ಕೃಷ್ಣ ಸರ್ ಜೊತೆಗೆ ವರ್ಕ್ ಮಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಒಂದು ಕೋಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಯಾಕಂದರೆ ಇದು ಸಡನ್ನಾಗಿ ಡಿಸೈಡ್ ಮಾಡಿ ನಾವು ಪೂಜೆ ಅಂತ ಶುರು ಮಾಡಿದ್ವಿ. ಸೊ ಸಡನ್ನಾಗಿ ದೇವಸ್ಥಾನ ಅವೈಲೇಬಿಲಿಟಿ ಇತ್ತು, ಎಲ್ರಿಗೂ ನಿಯರ್ ಬೈ ಇತ್ತು. ಸೊ ಅದರಿಂದ ಮೇ ಬಿ ಲಕ್ಷ್ಮಿ ನಮ್ಮ ಹತ್ರನೇ ಬರ್ತಾ ಇದೆ ಅಂತ ಹೇಳ್ಬೋದು. ಈಗ ಪ್ರೀ ಪ್ರೊಡಕ್ಷನ್ ಹಂತದಲ್ಲಿದೆ, ಇನ್ನೂ ಯಾವುದು ನಾವು ಡಿಸೈಡ್ ಮಾಡಿಲ್ಲ ಆ್ಯಕ್ಚುಲಿ. ಸೊ ಈಗ ಕತೆ, ಸ್ಕ್ರಿಪ್ಟ್ ವರ್ಕು, ದೆನ್ ಅಗೇನ್ ಮ್ಯೂಸಿಕ್ಕು, ಕಾಸ್ಟಿಂಗು, ಕಾಸ್ಟ್ಯೂಮ್ಸು, ಲೊಕೇಶನ್ ಹಂಟು, ಇದ್ರ ಮೇಲೆ ನಾವು ಫೋಕಸ್ ಮಾಡ್ತಾಯಿದ್ದೀವಿ. ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ, ಬಟ್ ಸಮ್ವೇರ್ ಸೆಪ್ಟೆಂಬರಲ್ಲಿ ಶುರು ಮಾಡಬೇಕು ಅನ್ನೋದು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈಗ ಒಬ್ಬ ಡೈರೆಕ್ಟ್ರಿಗೆ ಆ್ಯಕ್ಚುಲಿ ಒಂದು ಕತೆ ಬರೆದಾಗ ಇದರಲ್ಲಿ ಯಾರು ಇರ್ಬೋದು ಅನ್ನೋದು ಕತೆಯ ಫಿನಿಷಲ್ಲೇ ಗೊತ್ತಾಗುತ್ತೆ. ಬಟ್ ಅದು ನಾವು ಕತೆ ಬರೆದಾಗಲೇ ಸರ್ಟನ್ ಜಾನರ್ಸ್ ಅನ್ನೋದು ಸರ್ಟನ್ ಆ್ಯಕ್ಟ್ರಸ್ಗಳಿಗೆ ಆಲ್ರೆಡಿ ಇದು ಟೆಂಪ್ಲೇಟ್ ಥರ ಇರುತ್ತೆ. ಹಂಗೆ ಯೋಚನೆ ಮಾಡಿದಾಗ ಈ ಕತೆ ನನ್ನ ಪ್ರಕಾರ ಕೃಷ್ಣ ಸರ್ನ ಬಿಟ್ಟು, ನೀವು ಸಿನಿಮಾ ನೋಡಾದ್ಮೇಲೆ ನಾನು ಹೇಳಿದ್ದನ್ನು ಡೆಫಿನೆಟಾಗಿ ಹೇಳ್ತೀರಾ ಅಂತ, ಅವ್ರು ಬಿಟ್ಟು ಇದನ್ನು ಯಾರೂ ಮಾಡೋಕ್ಕಾಗಲ್ಲ. ಯಾಕಂದರೆ ಆ ಕತೆ ಅವರ ಎಕ್ಸಾಕ್ಟಾಗಿ ಕಾಣ್ತಾರೆ. ನೀವು ಕತೆ ನಾನು ಸಿನಿಮಾ ನೋಡಿದ್ರೆ ಅವ್ರು ಬಿಟ್ಟು ಯಾರೂ ಮಾಡೋಕ್ಕಾಗಲ್ಲ ಅನ್ನೋ ಮಾತು ನಾನು ಹೆಂಗೆ ಅಂದ್ಕೊಂಡ್ನೋ ಅದೇ ಥರ ಎಲ್ಲರೂ ಹೇಳ್ತಾರೆ ಅಂತ ನಾನು ತುಂಬ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಮಾಸ್ ಇದೆ ಡೆಫಿನೆಟಾಗಿ, ಬಟ್ ಎಕ್ಸ್ಟ್ರೀಮ್ ಮಾಸ್ ಇಲ್ಲ. ಡಾರ್ಲಿಂಗ್ ಕೃಷ್ಣ ಸರ್ ಒಂದು ಲೆವೆಲ್ ಮಾಸ್ ಡೆಫಿನೆಟ್ ಆಗಿದೆ ಈ ಸಿನಿಮಾ. ಎಲ್ರಿಗೂ ನಮಸ್ಕಾರ. ಸೊ 2.5 ವರ್ಷ ಆಗಿತ್ತು ನಂದು ಅಂದರೆ ಬೇರೆ ಕತೆಗಳು ಓಕೆ ಮಾಡಿ. ಲಾಸ್ಟ್ ನಾನು ಮಾಡಿದ್ದೆ 2023-24 ಮಾಡಿದ್ದಂಥದ್ದು. ಸೊ ಅದಾದಮೇಲೆ ನನ್ನ ಪ್ರೊಡಕ್ಷನ್ ಮಾಡ್ತಾಯಿದ್ವಿ. ಸೊ ಅಷ್ಟು ವರ್ಷದಿಂದ ನನ್ನ ಕತೆಗಳು ಕೇಳ್ಕೊಂಡೇ ಬರ್ತಾಯಿದ್ದೆ, ಬಟ್ ಯಾವುದು ನನಗೆ ಅಷ್ಟು ಇಂಪ್ಯಾಕ್ಟ್ ಮಾಡಿರಲಿಲ್ಲ. ಈಗ ಶೇಖರ್ ಸರ್ ಬಂದು ನನಗೆ ಐ ಥಿಂಕ್ ಲಾಸ್ಟ್ ಇಯರ್ ಬಂದು ಒಂದು ಹೇಳಿದರು, ಬಟ್ ಅದು ಬೇಡ ಅಂತ ಹೇಳಿದ್ದೆ. ಮತ್ತು ಅದಾದಮೇಲೆ ಮತ್ತೆ ಇನ್ನೊಂದು ತೊಗೊಂಬಂದರು. ಸೊ ಅದು ಸ್ವಲ್ಪ ನನಗೇನೋ ಒಂದು ಸಖತ್ ಮಜಾ ಇದೆಯಲ್ಲ ಇದು ಅಂತ ಅನಿಸಿ, ಅದಾದಮೇಲೆ ಮಿಲನಾಗಿ ನೀವು ಒಂದ್ಸಲ ಕತೆ ಕೇಳೋದನ್ನ ಅಂತೇಳಿ ನೆಕ್ಸ್ಟ್ ಡೇನೇ ಇಮಿಡಿಯೇಟಾಗಿ ಮಿಲನ್ ಅವರು ಕತೆ ಕೇಳಿದ್ರು.
ನಾನೇನು ಹೇಳಿಲ್ಲ ಹೆಂಗಿದೆ ಏನು ಅಂತ, ಸುಮ್ಮನೆ ಕೇಳು ಅಂತ ಹೇಳಿದ್ದೆ. ಅವ್ರಿಗೂ ಇಷ್ಟ ಆಗಿ ಚೆನ್ನಾಗಿದೆ, ಇದು ಬೇರೆ ಥರ ಇದೆ, ನಿಮಗೂ ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಅಂತ ಆಗಿ ಸರಿ ಇದನ್ನು ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ಆ್ಯಂಡ್ ಶೇಖರ್ ಸರ್ ಜೊತೆ ವರ್ಕ್ ಮಾಡೋದು ಹೆಂಗೆ ಅಂದರೆ ಭಾಳ ಈಸಿ ನಮಗೆ, ತುಂಬ ತಲೆ ಟೆನ್ಷನ್ ತೊಗೊಳಂಗಿಲ್ಲ. ಯಾಕಂದರೆ ಒಬ್ಬರು ಸೀನಿಯರ್ ಡೈರೆಕ್ಟ್ರು, ಎಲ್ಲ ಗೊತ್ತು ಅವ್ರಿಗೆ ನೀಟಾಗಿ. ಅಂದರೆ ನಮ್ಮ ಕೆಲಸ ನಾವು ಮಾಡಿದ್ರೆ ಸಾಕು, ಒಂದು ಆ್ಯಕ್ಟ್ ಮಾಡಿಬಿಟ್ಟು ಹೋದ್ರೆ ಸಾಕು. ಅವ್ರೇನು ಕತೆ ಹೇಳ್ತಾರೆ ಅದನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅದು ನಮಗೆ ಆ್ಯಸ್ ಅನ್ ಆ್ಯಕ್ಟರ್ ಭಾಳ ಈಸಿ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಸಿನಿಮಾ ಒಪ್ಕೊಂಡಾಗಲೂ ಡೈರೆಕ್ಟ್ರ್ ಹೆಂಗೆ ಮಾಡ್ತಾರೆ ಅನ್ನೋ ಟೆನ್ಷನಲ್ಲೇ ಇರ್ತೀವಿ. ಸೊ ಯಾವಾಗ ಡೈರೆಕ್ಟ್ರುಗಳು ಅವ್ರವ್ರ ಕೆಲಸ ನೀಟಾಗಿ ಮಾಡ್ತಾರೆ ಅಂತ ಒಂದು ನಂಬಿಕೆ ನಮ್ಗೆ ಬಂದುಬಿಡುತ್ತೆ. ಸೊ ನಮಗೆ ಅರ್ಧ ಟೆನ್ಷನ್ ಅಲ್ಲೇ ಕಮ್ಮಿ ಆಗೋಗುತ್ತೆ. ಸೊ ಇವರು ಶೇಖರ್ ಸರ್ ಅದರಲ್ಲೊಬ್ಬರು, ನಮ್ಮ ಶಶಾಂಕ್ ಸರ್ ಆಗ್ಬೋದು, ಶೇಖರ್ ಸರ್ ಆಗ್ಬೋದು. ಸೊ ನಂಗೆ ಆ ಕಂಫರ್ಟ್ ಇದೆ, ಓಕೆ ಅವ್ರು ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಮಾಡ್ಬಿಡ್ತೀವಿ. ಆ್ಯಂಡ್ ಅದೇ ರೀತಿ ಸತಿ ಒಂದು ಬೇರೆ ಜಾನರ್ ತೊಗೊಂಬಂದಿದ್ದಾರೆ. ಅಂದರೆ ಅವರು ಮಾಡಿಲ್ಲ ಅದನ್ನು, ನಾನು ಮಾಡಿಲ್ಲ. ಒಂದು ಡಾರ್ಕ್ ಕಾಮಿಡಿ, ಒಂದು ಥ್ರಿಲ್ಲರ್. ಸೊ ಈ ಒಂದು ಬ್ಯಾಕ್ ಡ್ರಾಪಲ್ಲಿ ಬರೋಂಥ ಒಂದು ಕತೆ. ಆ್ಯಂಡ್ ಅದಕ್ಕೆ ನಮ್ಮ ಪ್ರಕಾಶ್ ಸರ್ ಬಂದು ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ನಾನು ಫಸ್ಟು ಅವ್ರ ಜೊತೆ ಫಸ್ಟ್ ಮೀಟಿಂಗ್ ಮಾಡಿದಾಗಲೇ ಒಂದು ಸಡನ್ನಾಗಿ ಒಂದು ಕಾರ್ಪೊರೇಟ್ ಸ್ಟೈಲ್ ಆಫ್ ಪ್ರೊಡಕ್ಷನ್ ಅವ್ರ ಜೊತೆ ಮೀಟ್ ಮಾಡ್ದಂಗೆ ಆಯಿತು ಆ ಮೀಟಿಂಗಲ್ಲೇ. ಯಾಕಂದರೆ ಪ್ರತಿಯೊಂದಕ್ಕೂ ಒಂದು ಪ್ಲ್ಯಾನಿಂಗು, ಹಿಂಗೆ ಬರಬೇಕು ಹಂಗೆ ಬರಬೇಕು. ಅಂದರೆ ನಮ್ಮಲ್ಲಿ ಹೆಂಗೆ ಅಂದರೆ ತುಂಬ ಇನ್ಫಾರ್ಮಲ್ ಆಗಿ ಪ್ರೊಡಕ್ಷನ್ ಹೌಸ್ ನಡ್ಕೊಂಡು ಹೋಗೋದು. ಅದು ಸ್ಟಾರ್ಟ್ ಆಗೋದು ನಿಮಗೆ ಒಂದು ಡಿಸ್ಕಷನ್ಲಾಗಿ ಗೊತ್ತಾಗ್ಬಿಡುತ್ತೆ. ಒಂದು ಅಗ್ರಿಮೆಂಟ್ ಮಾಡೋದಲ್ಲಾಗ್ಬೋದು ಅಥವಾ ಒಂದು ಸಿನಿಮಾನ ಅಪ್ರೋಚ್ ಮಾಡೋದಲ್ಲಾಗ್ಬೋದು. ಸೊ ಪ್ರೊಫೆಷನಲಿಸಮ್ ಬೇರೆ ಥರ ಇದೆ ಆ್ಯಂಡ್ ಸ್ಟೈಲ್ ಆಫ್ ಅಪ್ರೋಚ್ ಬೇರೆ ಥರ ಇದೆ. ಆ್ಯಂಡ್ ಐ ಹೋಪ್ ಅವ್ರಿಗೆ ತುಂಬ ಸಿನಿಮಾಗಳು ಮಾಡೋ ಒಂದು ಆಸೆ ಇದೆ ಇಂಡಸ್ಟ್ರೀಲಿ. ಸೊ ನಮಗೆ ಈ ಥರದೊಂದು ಪ್ರೊಡ್ಯೂಸರ್ಗಳು ಬಂದಾಗ ಡೆಫಿನೆಟ್ಲಿ ನಾವು ಅದನ್ನು ಅವ್ರನ್ನ ಉಳಿಸ್ಕೊಳ್ಳೋ ಅಂಥದ್ದಾಗ್ಬೋದು ಅಥವಾ ಅವ್ರಿಗೆ ನಾವು ಎಂಕರೇಜ್ ಮಾಡ್ತಾ ನಾವು ಬೆಳ್ಕೊಂಡು ಇಂಡಸ್ಟ್ರಿನ ಬೆಳೆಸ್ಕೊಂಡು ಸೊ ಅವರು ಬೆಳ್ಕೊಂಡು ಸೊ ಇದೊಂದು ಒಂದು ಒಳ್ಳೆ ಎಕೋಸಿಸ್ಟಮ್ ಆಗಬೇಕು. ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡೋ ಪ್ರಯತ್ನ ಈ ಬ್ಯಾನರಲ್ಲಿ ಮಾಡೋಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಡೆಫಿನೆಟ್ಲಿ ಆಲ್ ದಿ ಬೆಸ್ಟ್ ಸರ್. ಅದಕ್ಕೆ ತುಂಬ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಆ್ಯಂಡ್ ಅಷ್ಟೇ, ಇನ್ನೇನಿದೆ ಕೇಳಿ. ಹಾಂ, ನಾನು ಬಹುಶಃ ಒಂದು 250-300 ಕತೆ ಕೇಳಿದ್ದೀನಿ. ಅಂದರೆ ಕೇಳ್ತಾನೆ ಇರ್ತೀನಿ, ವಾರಕ್ಕೆ 2-3 ಕೇಳ್ತಾಯಿದ್ರೆ ನಿಮ್ಗೆ ಹೆಚ್ಚು ಕಮ್ಮಿ 3 ವರ್ಷದಿಂದ ಲೆಕ್ಕ ಕೊಡಿ, ಕೇಳ್ತಾನೆ ಇರ್ತೀವಿ. ಬಟ್ ಇಲ್ಲ, ನಾನು ಬ್ರ್ಯಾಡ್ ಮುಂಚೆದೂ ಕೇಳ್ತಾ ಇದ್ದೀನಿ. 2023 ಅಂದರೆ ಬ್ರ್ಯಾಟ್ ಓಕೆ ಮಾಡಿದ್ದೆ ಲಾಸ್ಟ್ ಸಿನಿಮಾ ಅನಿಸುತ್ತೆ, ಅದು ಮತ್ತು ಫಾದರ್, ಅವೆರಡು ಆಲ್ಮೋಸ್ಟ್ ಒಂದೇ ಟೈಮಲ್ಲಿ ಓಕೆ ಮಾಡಿದ್ದು. ಸೊ ಅದಾದಮೇಲೆ ಬಹುಶಃ ಒಂದು 2-3 ವರ್ಷದಿಂದ ಕೇಳ್ತಾನೆ ಇದ್ದೀನಿ. ಅಂದರೆ ನನಗೆ ತುಂಬ ಜನ ಕೇಳ್ತಾರೆ ಯಾವ ಥರ ಜಾನರ್ ಬೇಕು, ಆ ಥರ ಕತೆ ಹೇಳ್ತೀವಿ. ನಂಗೆ ಜಾನರ್ ನಾನೇನು ಕೇಳೋಲ್ಲ. ನೀವೊಂದು ಕತೆ ಹೇಳಿ, ನಾನು ಕೇಳಿದಾಗ ಅಟ್ಲೀಸ್ಟ್ ನನಗೆ ಏನು 2 ಅವರ್ ನರೇಟ್ ಮಾಡ್ತೀರೋ ನನಗದು ಒಂದು ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಒಂದು ಅನುಭವ ಆಗಬೇಕು, ನನಗೊಂದು ಹೊಸತನ ಕಾಣಬೇಕು ಅದರಲ್ಲಿ ಅನ್ನೋದಷ್ಟೇ. ಸೊ ಅದು ಈ ಕಥೆಯಲ್ಲಿತ್ತು ನನಗೆ. ಒಂದು ಇಲ್ಲ ಇದನ್ನು ಮಜಾ ಇದೆ ಅನ್ನೋದೊಂದು. ಸೊ ಫಸ್ಟ್ ಕೇಳಿದಾಗ ನಮಗದು ಮಜಾ ಅನಿಸಿದ್ರೆ ಆಡಿಯನ್ಸ್ಗೆ ಅದು ಕನೆಕ್ಟ್ ಆಗೋದು. ಸೊ ಹಾಗಾಗಿ ಬಹುಶಃ ಅಷ್ಟು ದಿನ ಎಳೆದ್ಬಿಡ್ತು. ಓಕೆ ಮೇಡಮ್. ಅಲ್ಲ, ಏನಾಗುತ್ತೆ ಅಂದರೆ ಈಗ ನೀವು ಹೇಳಿದ್ರಲ್ಲ, ಒಂದು ಅವರಿಗೆ ಕಥೆ ಹೇಳಿದಾಗ ನಾನು ಡೆಫಿನೆಟ್ಲಿ ಹೇಗೆ ಅಂದರೆ ನಾನು ತುಂಬ ಚೇಂಜಸ್ ಅಂದರೆ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಏನು ಕೇಳ್ತೀನಿ, ಅಲ್ಲೇನಾದ್ರು ಡೌಟ್ಸ್ ಇದ್ದರೆ ನಾನು ಕೇಳಿರ್ತೀನಿ ಯಾವಾಗಲೂ. ಬಟ್ ನಾನು ಶೂಟಿಂಗ್ ಸ್ಪಾಟಲ್ಲಿ ಹೋಗ್ಬಿಟ್ಟು ನಂಗೆ ಹಿಂಗೆ ಚೇಂಜ್ ಮಾಡಿ ಅಥವಾ ಎಡಿಟಿಂಗ್ ಆದಮೇಲೆ ಹಿಂಗೆ ಮಾಡಿ ನಾನು ಯಾವತ್ತೂ ಯಾರಿಗೂ ಹೇಳ್ದಲ್ಲ, ಇಂಟರ್ಫಿಯರ್ ಆಗೋಲ್ಲ. ಯಾಕಂದರೆ ನಾನೊಬ್ಬ ಡೈರೆಕ್ಟರ್ ಆಗಿರೋದ್ರಿಂದ ನನಗೆ ಬೇರೆಯವ್ರು ಇಂಟರ್ಫಿಯರ್ ನನ್ನ ಸಿನಿಮಾದಲ್ಲಿ ಆಗೋದು ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಯಾವಾಗಲೂ ಒಂದು ಸಿನಿಮಾ ಬಂದು ಡೈರೆಕ್ಟ್ರದ್ದು ವಿಷನ್ ಅದು. ಸೊ ಅದು ಚೆನ್ನಾಗಿದೆಯೋ ಚೆನ್ನಾಗಿರೋ ಅದು ಅವ್ರ ಕೂಸು. ಸೊ ಅದನ್ನು ನಾನು ಬಿಲೀವ್ ಮಾಡ್ತೀನಿ. ಈಗ ನಾನು ಡೈರೆಕ್ಟ್ ಮಾಡುವಾಗ ಬೇರೆಯವರು ಹೇಳೋದು ನನಗೆ ಇಷ್ಟ ಆಗಲ್ಲ ಅಂದಮೇಲೆ ಅವ್ರು ಡೈರೆಕ್ಟ್ ಮಾಡಿದ್ರೆ ನಾನು ಹೇಳೋದು ಅವ್ರಿಗೂ ಇಷ್ಟ ಆಗಲ್ಲ. ಸೊ ಸಿಂಪಲ್ ಅದು. ಸೊ ಅದು ಅವ್ರ ಸಿನಿಮಾ. ಯಾವಾಗಲೂ ಅದೇ ಹೇಳಿದೆ, ಅದೇ ಒಂದು ಸಿನಿಮಾ ಇಟ್ಟಾದರೂ ಆ ಡೈರೆಕ್ಟ್ರಿಗೆ ಕೊಡಬೇಕು ಕ್ರೆಡಿಟ್ ಅದು. ಸೊ ಹಂಗಾಗಿ ನಾನು ಇಂಟರ್ವ್ಯೂ ಅಲ್ಲ. ಇನ್ನೊಂದು ನೀವು ಹೇಳಿದ ಪ್ರಕಾರ ಇವಾಗ ಏನಾಗಿದೆ ಅಂದರೆ ನಾವು ಚೂಸಿ ಆಗಬೇಕು. ಈಗ ಸುಮಾರು ಜನ ಅದೆಲ್ಲ ಗಲಾಟೆಗಳು ಅದೇನೇನೋ ಬಂತು ನೋಡಿದೆ. ಬಟ್ ಅದ್ರ ಏನಾಗುತ್ತೆ ಅಂದರೆ ಎಲ್ಲರೂ ಜವಾಬ್ದಾರಿ ತೊಗೊಬೇಕು. ಒಬ್ಬರು ಪ್ರೊಡ್ಯೂಸರದೇ ಜವಾಬ್ದಾರಿ, ಆ್ಯಕ್ಟ್ರದೇ ಜವಾಬ್ದಾರಿ, ಡೈರೆಕ್ಟರ್ದೇ ಜವಾಬ್ದಾರಿ ಅಂತಲ್ಲ. ಈಗ ನಾವು ಕತೆ ಓಕೆ ಮಾಡುವಾಗ ನಾವು ಹುಷಾರಾಗಿ ಯಾವ್ದು ಕತೆ ವರ್ಕ್ ಆಗುತ್ತೆ ಅಂತ ನಾವು ಚೂಸ್ ಮಾಡಿದಾಗ
ಅದನ್ನು ಡೈರೆಕ್ಟ್ರಿಗೆ ನಾವು ಅದು ಸೆಲೆಕ್ಟ್ ಮಾಡಿದಾಗ ಅದರದ್ದು ಏನು ಬಜೆಟ್ ಹೇಳ್ತಾರೆ ಆ ಬಜೆಟಲ್ಲಿ ಅವರು ಸಿನಿಮಾ ಮಾಡಬೇಕಾಗುತ್ತೆ. ಸೊ ಅದು ಅವ್ರ ಜವಾಬ್ದಾರಿ ಆಗುತ್ತೆ. ಸೊ ಪ್ರೊಡ್ಯೂಸರ್ ಅದಕ್ಕೆ ಏನು ಬೇಕು ಒದಗಿಸ್ಬೇಕು ಅದನ್ನು ಅವರು ಒದಗಿಸ್ಬೇಕಾಗುತ್ತೆ, ಅವ್ರ ಜವಾಬ್ದಾರಿ. ಸೊ ಎಲ್ಲರದ್ದು ಒಂದೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ಎಲ್ಲರೂ ಸೇರಿಸಿ ಮಾಡಿದಾಗ ಅದನ್ನು ಐ ಥಿಂಕ್ ಒಂದು ಒಳ್ಳೆ ಸಿನಿಮಾ ಕೂಡ ಒಂದು ಅವಕಾಶ ಇರುತ್ತೆ. ಆ್ಯಂಡ್ ಆ ಪ್ರಯತ್ನ ಆಗುತ್ತೆ. ಅದು ಒಳ್ಳೆ ಸಿನಿಮಾ ಆದಮೇಲೆ ಗೆಲ್ಲೋದು ಸೋಲೋದು ಅದು ನಮ್ಮ ಕೈಲಿರಲ್ಲ. ಸೊ ಅದು ಜನಕ್ಕೆ ಬಿಟ್ಟಿರ್ತೀವಿ. ಇದು ಬಂದು ನಿಮಗೆ ಅಗೇನ್ ರೆಗ್ಯುಲರ್ ಒಂದು ಲೈಫಲ್ಲಿ ಬರೋಂಥ ಪ್ರಾಬ್ಲಮ್. ಈಗ ನನ್ನ ಸಿನಿಮಾಗಳು ಮಾಡೋದೇ ಅದು ನಿಮಗೆ ರಿಯಲ್ ಲೈಫ್ ಕನೆಕ್ಟ್ ಆಗೋಂಥ ಚಿತ್ರಗಳನ್ನೇ ಮಾಡೋದು. ಸೊ ಇಲ್ಲೂ ಕೂಡ ರಿಯಲ್ ಲೈಫಲ್ಲಿ ನಡೆಯೋಂಥದ್ದು, ರಿಯಲ್ ಲೈಫಲ್ಲಿ ಏನೇನು ಸಮಸ್ಯೆಗಳು ನಾರ್ಮಲ್ ಹುಡುಗಂಗೆ ಬರುತ್ತೆ, ನಾರ್ಮಲ್ ಮನೆಗೆ ಬರುತ್ತೆ, ಆ ಸಮಸ್ಯೆಗಳನ್ನ ಇಟ್ಕೊಂಡು ಅದನ್ನು ಕಮರ್ಷಿಯಲ್ ವೇಯಲ್ಲಿ ಒಂದು ಕತೆ ಹೇಳಿರೋಂಥದ್ದು. ಸೊ ಅದು ನನಗಿಷ್ಟ ಆಯಿತು. ಅಂದರೆ ಲೈಫಲ್ಲಿ ರೆಗ್ಯುಲರಾಗಿ ನಡೆಯೋ ಘಟನೆಗಳೆಲ್ಲ ಇಟ್ಕೊಂಡು ನಾವೇನು ಬೆಸ್ಟ್ ಕೊಡ್ತೀವಿ ಅದನ್ನು ಕೊಟ್ಟಿದ್ದೀವಿ. ನೀವೇನೋ ಕೇಳ್ತಾ ಇದ್ದೀವಿ. ಟೈಟ್ಲ್ ಫಿಕ್ಸ್ ಆಗಿದೆ ಎಲ್ಲ ಇನ್ನೂ ಟೈಟ್ಲ್ ಫಿಕ್ಸ್. ಅಲ್ಲ, ನಾವು ಪ್ರೊಡಕ್ಷನ್ ಯಾಕಂದರೆ ನಾನು ಫಸ್ಟ್ ಸಿನಿಮಾನೇ ನಾವು ಪ್ರೊಡ್ಯೂಸರಾಗೇ ಬಂದಿರೋದು. ಸೊ ಮದರಂಗಿ ಮಾಡಿದಾಗಲೇ ನಾವೇ ಪ್ರೊಡ್ಯೂಸರ್ ಅಲ್ಲ. ಸೊ ನನಗೆ ಅಸಿಸ್ಟೆಂಟ್ ಡೈರೆಕ್ಟ್ರು ಕೆಲಸ ಮಾಡಿದ್ದೀನಿ. ಸೊ ನಾನು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಅದು ಅನುಭವ ಇದೆ. ಸೊ ಓಕೆ, ಹೇಗೆ ಕೆಲಸ ಮಾಡಿದ್ರೆ ವರ್ಕ್ ಆಗುತ್ತೆ, ಏನು ಮಾಡಬಾರ್ದು, ಏನು ಮಾಡಬೇಕು ಅನ್ನೋದು. ಸೊ ಅದು ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಅಂದರೆ ಜವಾಬ್ದಾರಿ ಎಲ್ಲರೂ ತೊಗೊಬೇಕು, ಒಬ್ಬರ ಮೇಲೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ಜವಾಬ್ದಾರಿ ತೊಗೊಂಡು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋದು. ಅದರಲ್ಲಿ ಒಂದು ಆ ಕಡೆ ಹೋದರೂ ವರ್ಕ್ ಆಗಲ್ಲ. ಅಲ್ಲ ಅದು ಮನೆಯೇ ಹಂಗಲ್ವ, ಒಂದು ಸೇಮ್ ಮನೆ ಇದ್ದಂಗೆ. ಈಗ ಮನೇಲಿ ಎಲ್ಲರೂ ಒಟ್ಟಿಗೆ ಒಂದು ಈ ಏಳಿಗೆ ಕೆಲಸ ಮಾಡಿದಾಗ ಒಂದು ಮನೆ ಏಳಿಗೆ ಆಗುತ್ತೆ. ಅದರಲ್ಲಿ ಒಬ್ಬ ಆ ಕಡೆ ಎಳಿತಾ ಇದ್ದರೆ ನಿಮಗೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗೋದು. ಸೊ ಹಂಗಾಗಿ ಎಲ್ಲರೂ ಒಂದು ಕೋಆಪ್ರೇಟ್ ಮಾಡಿಕೊಂಡು ಎಂಕರೇಜ್ ಮಾಡ್ಕೊಂಡು ಹೋದಾಗಲೇ ಚೆನ್ನಾಗುತ್ತೆ. ಒಂದು ಸಿನಿಮಾ ಗೆದ್ದರೆ ಎಲ್ಲರೂ ಗೆಲ್ತಾರೆ. ಅಲ್ಲ, ಅವಕಾಶ ಕೊಡೋದೇ ಪ್ರೊಡ್ಯೂಸರ್ ಅಲ್ವಾ. ಸೊ ಅವರೇ ಅವಕಾಶ ಕೊಡೋದು. ಸೊ ದೇ ಆರ್ ದ ಒನ್ ಕೊಡೋದಾಗಿರೋದ್ರಿಂದ ನಮಗೆ ಏನಂದರೆ ನಾವು ಅವ್ರ ಅವಕಾಶ ಕೊಟ್ಟಿದ್ದು ನಾವು ಈಸ್ಕೊಳ್ಳೋರು. ಸೊ ಹಂಗಾಗಿ ನಮ್ಗೆ ಅವಕಾಶ ಜಾಸ್ತಿ ಸಿಗುತ್ತೆ ಅಷ್ಟೇ. ನಾನು ಪ್ರಕಾಶ್ ಎಸ್ ಬೂದೂರು ಅಂತ. ಆಕಾಶ ಪಿಕ್ಚರ್ಸ್ ನಮ್ಮ ಸಂಸ್ಥೆಯಿಂದ ಮೊದಲನೇ ಸಿನಿಮಾ ಮಹಾನ್ ಅಂತ ಹೇಳಿ ನಾವು ಪ್ರೊಡ್ಯೂಸ್ ಮಾಡಿದ್ವಿ. ಅದಕ್ಕೆ ಪಿ ಸಿ ಶೇಖರ್ ಅವರೇ ಡೈರೆಕ್ಟರ್ ಆಗಿದ್ದಾರೆ. ಪಿ ಸಿ ಶೇಖರ್ ತುಂಬ ಕ್ಲೋಸ್ ನಮಗೆ. ಯಾಕೆ ಅಂತಂದರೆ ನನಗೆ ಆಲ್ಮೋಸ್ಟ್ 28 ವರ್ಷದಿಂದ ಪರಿಚಯ. ನನ್ನ ಸ್ಟೂಡೆಂಟ್ ಕೂಡ ಅಲಯನ್ಸ್ ವಿಶ್ವವಿದ್ಯಾಲಯ ಅಂತ ಹೇಳಿ ನಮ್ಮದು ವಿದ್ಯಾಸಂಸ್ಥೆ ಇದೆ, ಅಲ್ಲಿ ಓದಿ ಪಾಸಾಗಿರುವಂಥ ಶೇಖರ್ ಅವರು. ಸೊ ನನಗೆ ಮೊದಲಿಂದನೂ ನನಗೆ ಒಂದು ಆಸೆ ಇತ್ತು, ನಮ್ಮ ಸ್ಟೂಡೆಂಟ್ಸ್ಗೆಲ್ಲರಿಗೂ ಆಪರ್ಚುನಿಟೀಸ್ ಸಾಕಷ್ಟು ಕೊಡ್ತಾ ಇರ್ತೀವಿ. ಸೊ ನಮ್ಮ ಸಂಸ್ಥೆಯಲ್ಲಿ ಫಿಲ್ಮ್ ಮೇಕಿಂಗ್ ಆ್ಯಂಡ್ ಮೀಡಿಯಾ ಸ್ಟಡೀಸ್ ಅಂತ ಶುರುವಾಯಿತು. ಅದು ಶುರುವಾದ ನಂತರ ನಮ್ಗೆ ಅನ್ನಿಸ್ತು, ಓಕೆ, ನಮ್ಮ ಸ್ಟೂಡೆಂಟ್ಸ್ಗೆ ಯಾಕೆ ನಾವು ಆಪರ್ಚುನಿಟೀಸ್ ಕೊಡಬಾರ್ದು, ಸಿನಿಮಾ ಇಂಡಸ್ಟ್ರಿನಲ್ಲಿ ಯಾಕೆ ನಾವು ಬರಬಾರ್ದು ಅಂತ ಹೇಳಿ ನಮ್ಗೆ ಅನ್ನಿಸ್ತು. ಆಗ ಹುಟ್ಕೊಂಡಿರೋಂಥ ಸಂಸ್ಥೆನೇ ಆಕಾಶ ಪಿಕ್ಚರ್ಸ್ ಅಂತ ಹೇಳಿ. ಇದು ಒಂದು ದೊಡ್ಡ ಸಂಸ್ಥೆಯಾಗಿ ಇವಾಗ ಇದೆ. ಯಾಕೆಂದರೆ ಸಾಕಷ್ಟು ಜನ, ನಮ್ಮ ಫ್ಯಾಕಲ್ಟಿ ಇರ್ಬೋದು, ನಮ್ಮ ಸ್ಟೂಡೆಂಟ್ಸ್ ಇರ್ಬೋದು, ನಮ್ಮ ಸ್ಟೇಕ್ ಹೋಲ್ಡರ್ಸ್ ಇರ್ಬೋದು, ಸಾಕಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಈ ಪ್ರೊಡಕ್ಷನ್ ಹೌಸಲ್ಲಿ. ಸೊ ಮಹಾನ್ ಸಿನಿಮಾ ಬಂದು ನಾನು ಅಂದರೆ ಹೆಸರಿಡೋದಕ್ಕಿಂತ ಮುಂಚೆ ನಾನು ಶೇಖರ್ನ ನಾನು ಕರೆದಾಗ ಒಂದು ಕತೆ ಹೇಳಿ ನನಗೆ ಅಂತ ಹೇಳಿದಾಗ ಅವರು ಒಂದು ಸಾಕಷ್ಟು ಕತೆಗಳನ್ನ ನನಗೆ ಹೇಳಿದ್ರು. ಬಟ್ ನಾವು ಒಂದು ವಿದ್ಯಾಸಂಸ್ಥೆಯಾಗಿ ನಾವು ಕೊಡುಗೆ ಕೊಡ್ತೀವಿ ನಮ್ಮ ಕನ್ನಡ ಸಿನಿಮಾಗೆ ಅಂತ ನನ್ನ ಆಲೋಚನೆ ಬಂದಾಗ, ನಾನೊಂದು ಒಳ್ಳೆ ಕತೆ ಇರುವಂಥದ್ದು, ಒಂದು ಸಮಾಜಕ್ಕೆ ಏನಾದರೂ ಒಂದು ಕೊಡೋವಂಥದ್ದು ಏನಾದರೂ ಇರಬೇಕು ಅಂಥ ಕತೆ ಹೇಳಬೇಕು ನನಗೆ. ನಾವು ಯಾಕೆ ಒಂದು ಫಾರ್ಮರ್ ಬೇಸ್ಡ್ ಒಂದು ಸ್ಟೋರಿ ಮಾಡಬಾರ್ದು ಅಂತ ಕೇಳಿದಾಗ ಶೇಖರ್ ಅವರು ನನಗೆ ಒಂದು 15 ದಿನ ಟೈಮ್ ಕೊಡಿ, ನನ್ನ ಹತ್ರ ಇದೆ ಕತೆ, ಅದನ್ನು ನಾನು ಬಿಲ್ಡ್ ಮಾಡಿಕೊಂಡು ಅಥವಾ ನಾನು ಅದನ್ನು ವರ್ಕ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿದ್ರು. ಬಂದು ನನಗೆ ಕತೆ ಹೇಳಿದಾಗ ಅವ್ರ ಕತೆ ಹೇಳೋವಂಥ ವಿಧಾನವೇ ನನಗೆ ತುಂಬ ಖುಷಿಯಾಯಿತು. ನನಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ, ನಮ್ಮ ಸ್ಟೂಡೆಂಟ್ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತೇಳಿ. ಸೊ ಆ ಕತೆ ಹೇಳಿದಾಗ ಆ ಹೇಳೋವಂಥ ರೀತಿ ಮತ್ತು ಸಮಾಜಕ್ಕೆ ಏನು ಕೊಡಬೇಕು ಅಂತ ಹೇಳೋವಂಥ ಮೆಸೇಜ್ ಏನಿದೆ ಅದು ತುಂಬ ಚೆನ್ನಾಗಿ ಹೇಳಿದ್ರು. ನಾನು ಕತೆ ಒಪ್ಕೊಂಡೆ. ಹಾಗೆ ಮಹಾನ್ ಅಂತ ಹೇಳಿ ಸಿನಿಮಾ ಹೆಸರು ಬಂತು. ಸೊ ಇದರಲ್ಲಿ ಶಿವಣ್ಣ ಅವರು ಮತ್ತು ವಿಜಯ ರಾಘವೇಂದ್ರ ಅವರು ದೊಡ್ಡ ತಾರಾ ಬಳಗನೇ ಇದೆ ಈ ಸಿನಿಮಾದಲ್ಲಿ. ಆದಷ್ಟು ಬೇಗ ತೆರೆ ಮೇಲೆ ಬರುತ್ತೆ. ಎಲ್ಲರ ಆಶೀರ್ವಾದ ಬೇಕು ನನಗೆ.
ಸೊ ಇದೇ ನಿಟ್ಟಿನಲ್ಲಿ ಇನ್ನೊಂದು ಕತೆ ನನ್ನ ಹತ್ರ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ, ಆಯಿತು ಹೇಳಿ ಅಂತ ಹೇಳಿದಾಗ, ಇನ್ನೂ ನಾವು ರಿಲೀಸ್ ಮಾಡಿಲ್ಲ ಸಿನಿಮಾ, ಬಟ್ ಆದರೂ ಕೂಡ ನನಗೆ ಕತೆ ತುಂಬ ಇಷ್ಟ ಆಗಿದೆ ಅಂತ ಶೇಖರ್ ಅವರು ಹೇಳಿದರು. ಸೊ ಹೇಳಿ ಅಂತ ಹೇಳಿದಾಗ ಒಂದು ಫ್ಯಾಮಿಲಿ ಅಥವಾ ಒಂದು ಏನು ಎಂಟೈರ್ ಪ್ಯಾಕೇಜ್ ಇರೋವಂಥದ್ದು, ಒಂದು ಎಂಟರ್ಟೈನಿಂಗ್ ಆಗಿರೋವಂಥ ಒಂದು ಕತೆ ಹೇಳಿದ್ರು. ಆ ಕತೆ ಹೇಳಿದಾಗ ನಾನು ಆಲ್ಮೋಸ್ಟ್ ಇನ್ನೇನು ನಾನು ಯೋಚನೆ ಮಾಡ್ತಾಯಿದ್ದೆ ಯಾರು ಇದಕ್ಕೆ ಕ್ಯಾಸ್ಟಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ. ಆಗ ಲವ್ ಮಾಕ್ಟೇಲ್ 3 ಅಂತ ಸಿನಿಮಾಗೆ ಹೋದೆ. ಅಲ್ಲಿ ಕೂತ್ಕೊಂಡಾಗ ನನಗೆ ಫುಲ್ಲಿ ಕಂಪ್ಲೀಟ್ಲಿ ಎಮೋಷ್ನಲಿ ಕನೆಕ್ಟ್ ಆದೆ. ರೀಸೆಂಟಾಗಿ ನನ್ನ ಮಗಳನ್ನ ಮದುವೆ ಮಾಡಬೇಕಾದ್ರೆ ಯಾವಾಗಲೂ ಏನಾಗುತ್ತೆ ಅಂತಂದರೆ ನಾವು ಯಾರ ಹತ್ರನೂ ಆ ಎಮೋಷನ್ಸ್ ತೋರಿಸ್ಕೋಬಾರ್ದು, ನನ್ನ ಮಗಳ ಹತ್ರ ಅಳಬಾರ್ದು ಅಂತ ಒಂದು ಫೀಲಿಂಗ್ ಇರುತ್ತೆ. ಸೊ ನಾನು ಒಂಚೂರು ಕಣ್ಣಲ್ಲಿ ನೀರು ಹಾಕ್ಕೊಳ್ಳಿಲ್ಲ ನನ್ನ ಮಗಳನ್ನ ಕಳಿಸ್ಕೊಡ್ಬೇಕಾದ್ರೆ. ಬಟ್ ಲವ್ ಮಾಕ್ಟೇಲ್ 3 ನೋಡಿದಾಗ ಒಂದು ಚಿಕ್ಕ ಮಗು ಜೊತೆಗೆ ಎಷ್ಟು ಸಂಬಂಧನ ಇವರು ಬೆಳೆಸ್ಕೊಂಡಿದ್ರು, ಲವ್ ಮಾಕ್ಟೇಲ್ 3ನಲ್ಲಿ ಕತೆನ ಹೆಣೆದಿದ್ದಾರೆ ಅಂದಾಗ ಆ ಕಣ್ಣಲ್ಲಿ ನನಗೆ ಎಮೋಷ್ನಲಿ ನನಗೆ ಕನೆಕ್ಟ್ ಆಯಿತು. ಸೊ ಈ ಕತೆ ಹೇಳಿದಾಗ ನನಗನ್ನಿಸ್ತು, ಓಕೆ ಡಾರ್ಲಿಂಗ್ ಕೃಷ್ಣ ಅವರೇ ಇದಕ್ಕೆ ಈ ಕತೆಗೆ ಸೂಕ್ತವಾದ ಹೀರೋ ಆಗ್ತಾರೆ. ಯಾಕಂದರೆ ಇವರು ಎಲ್ಲರಿಗೂ ಕನೆಕ್ಟ್ ಆಗ್ತಾರೆ. ಒಂದು ಫ್ಯಾಮಿಲಿನಲ್ಲಿ ಒಂದು ಹೆಂಡತಿ ಇರ್ಬೋದು, ಮಕ್ಕಳಿಗಿರ್ಬೋದು, ತಂದೆ ತಾಯಿಗಿರ್ಬೋದು, ಈ ಥರ ಎಂಟೈರ್ ಕಮ್ಯುನಿಟಿಗೆ ಅಥವಾ ಒಂದು ಪ್ಯಾಕೇಜ್ ಆಗಿ ಈ ಸಿನಿಮಾ ಬರುತ್ತೆ ಅಂಥೇಳಿ ತುಂಬ ಖುಷಿಯಾಯಿತು. ಅಪ್ರೋಚ್ ಮಾಡಿದಾಗ ಅವರು ಕೂಡ ಆ ಕತೆನ ಕೇಳಿ ಅವ್ರಿಗೂ ಕೂಡ ತುಂಬ ಸಂತೋಷ ಆಯಿತು. ಇಷ್ಟು ಕತೆಗಳನ್ನ ಕೇಳಿದ್ದಾರೆ, ಅವ್ರು ಚೂಸ್ ಮಾಡಿದ್ದಾರೆ ಅಂತಂದಮೇಲೆ ಡೆಫಿನೆಟ್ಲಿ ಇದು ಒಂದು ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ತಾವೆಲ್ಲರೂ ಮಾಧ್ಯಮದವರು ಮತ್ತು ಹಿರಿಯ ಚಿತ್ರನಟರು ಏನಿದ್ದಾರೆ ಕನ್ನಡ ಸಿನಿಮಾ ರಂಗದಲ್ಲಿ, ಮತ್ತು ಎಲ್ಲರಿಗೂ ನಾನು ಕೇಳ್ಕೊಳ್ಳೋದೇನಂತಂದರೆ ನಿಮ್ಮ ಆಶೀರ್ವಾದ ಯಾವಾಗಲೂ ಬೇಕು. ಕನ್ನಡ ಸಿನಿಮಾನ ಬೆಳೆಸಬೇಕು, ನಾವು ಉಳಿಸ್ಬೇಕು, ಇದನ್ನು ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅನ್ನೋದು ನನ್ನ ಆಸೆ ಇದೆ. ತಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು. ನಾನು ಹುಟ್ಟಿ ಬೆಳೆದಿರೋದು ಬೆಂಗಳೂರು, ನಾನು ಕನ್ನಡಿಗ. ನಾನು ಕನ್ನಡ ಸಿನಿಮಾನ ಮಾಡ್ತೀನಿ, ಅದನ್ನು ದೇಶಕ್ಕೆ ವಿದೇಶಕ್ಕೆ ತೊಗೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ. ಸೊ ಈಗ ಕನ್ನಡದಲ್ಲೇ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಪ್ಯಾನ್ ಇಂಡಿಯಾ ಅಂತಂದರೆ ನೋಡಬೇಕದು, ಈಗಲೇ ಆ ಪ್ಲಾನಿಂಗ್ ಏನೂ ಇಲ್ಲ. ಸೊ ಕನ್ನಡ ಸಿನಿಮಾ ಮಾಡ್ತಾಯಿದ್ದೀನಿ. ಹೌದು, ಆಕಾಶ ಪಿಕ್ಚರ್ಸ್ ಅಂತ ಹೇಳಿ ನಮ್ಮದು ಫಿಲ್ಮ್ ಮೇಕಿಂಗ್ ಆ್ಯಂಡ್ ಮೀಡಿಯಾ ಸ್ಟಡೀಸ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಅಲ್ಲ, ಎಲ್ಲರಿಗೂ ಅಂತಲ್ಲ, ಎಲ್ಲರಿಗೂ ಆಪರ್ಚುನಿಟಿ ಕೊಡ್ತೀನಿ. ಅಂದರೆ ಎಕ್ಸಾಂಪಲ್ ಶೇಖರ್ ಅವ್ರ ಜೊತೆಗೆ ಇವಾಗ ಅವ್ರು ಸೀನಿಯರ್ ಆಗ್ತಾರೆ, ಈಗ ಯಾರು ಜೂನಿಯರ್ಸ್ ಇದ್ದಾರೆ ಅವರೆಲ್ಲ ಜೊತೆಗೆ ಇವ್ರ ಜೊತೆಗೆ ವರ್ಕ್ ಮಾಡ್ತಾಯಿದ್ದಾರೆ. ಈಗ ಕೃಷ್ಣ ಸರ್ ಮಾಡ್ತಿರೋ ಒಂದು ಸಿನಿಮಾದಿಂದ ಇದು ಒಂದು ಲಿಟ್ಲ್ ಬೇರೆ ಸ್ಟೈಲಲ್ಲಿ ಅಟೆಂಪ್ಟ್ ಮಾಡಿರೋ ಸಿನಿಮಾ ಅಂತಲೇ ಹೇಳ್ಬೋದು. ಈ ಎರಡು ವಿಷಯ, ಒಂದು ಹ್ಯೂಮರ್ ಜೊತೆಗೆ ಥ್ರಿಲ್ಲರ್, ಯಾಕಂದರೆ ಎರಡು ಡಿಫ್ರೆಂಟ್ ಝೋನಲ್ಲಿರೋ ಒಂದು ಜಾನರು, ಅದನ್ನು ಬ್ಲೆಂಡ್ ಮಾಡೋದು ಅನ್ನೋದು ತುಂಬ ಕಷ್ಟ. ಸೊ ಅದನ್ನು ಏನೇ ಸ್ಕ್ರೀನ್ ಪ್ಲೇ ರೈಟರ್ ಆಗೋ ಇಲ್ಲ ಡೈರೆಕ್ಟ್ರಾಗಿ ನಾನು ಮಾಡಿದ್ರೂ ಅದ್ರ ಜೊತೆಗೆ ಒಬ್ಬ ಡೈಲಾಗ್ ರೈಟರ್ದು ಸ್ಟ್ರೆಂತೇ ಈ ಸಿನಿಮಾದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಕ್ಚುಲಿ ಪ್ರಶಾಂತ್ ರಾಜಪ್ಪ ಅವರು ನಾನು ಹೆಮ್ಮೆಯಿಂದ ಹೇಳ್ಬೋದು, ಇವರು ನನ್ನ ಅಸಿಸ್ಟೆಂಟಾಗಿ ಸ್ಟಾರ್ಟ್ ಮಾಡಿದವರು ಕೆರಿಯರಲ್ಲಿ. ಈಗ ಒಂದು 30 ಸಿನಿಮಾ ಮೇಲೆ ಬರೆದಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಬರೆದಿದ್ದಾರೆ. ಇವರ ಸ್ಟ್ರೆಂತೇ ಅದು ಎರಡು ಆ್ಯಕ್ಚುಲಿ, ಒಂದು ಲೈಟ್ ಮಾಸ್ ಟಚ್ಚು ಆ್ಯಂಡ್ ತುಂಬ ದೊಡ್ಡ ಹ್ಯೂಮರ್ ಬರೆಯೋ ಒಂದು ಕೆಪಾಸಿಟಿ ಇರೋರು. ಅವರ ಸಿನಿಮಾಗಳಲ್ಲಿ ವಿಕ್ಟ್ರಿ, ಅಧ್ಯಕ್ಷ, ಈ ಥರ ಎಷ್ಟೋ ಹ್ಯೂಮರ್ ಸಿನಿಮಾಗಳು ಇದೆ. ನನ್ನ ರೋಮಿಯೋದಲ್ಲೂ ಎಷ್ಟೋ ಡೈಲಾಗ್ಸು ನಮ್ಮ ಪ್ರಶಾಂತದಿದೆ. ಸೊ ಪ್ರಶಾಂತ್, ನೀವು ಮಾತು. ನಾನು ಪ್ರಶಾಂತ್ ರಾಜಪ್ಪ, ಈಗಾಗಲೇ ಸರ್ ಹೇಳಿದಾಗೆ ಸರ್ ಹತ್ರ ಫಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರಾಗಿ ನಾನು ಸಿನಿಮಾ ಜರ್ನಿನ ಶುರು ಮಾಡಿದ್ದು, ಮತ್ತು ಗುರುಪ್ರಸಾದ್ ಅವ್ರ ಜೊತೆ. ಸೊ ಅದಾದ ನಂತರ ರೈಟಿಂಗಲ್ಲಿ ಒಂದಿಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀನಿ. ಸೊ ಸರ್ ಜೊತೆ ಮತ್ತೆ ಆ್ಯಸ್ ಎ ರೈಟ್ರಾಗಿ ಈ ಹಿಂದೆ ನಾನು ಒಂದು ಲವ್ ಬರ್ಡ್ಸ್ ಅನ್ನೋ ಸಿನಿಮಾನು ವರ್ಕ್ ಮಾಡಿದೆ. ಸೊ ಈಗ ಈ ಸಿನಿಮಾ ಕತೆ ಬಗ್ಗೆ ಹೇಳೋದಾದರೆ ಒಂದು ಡಾರ್ಕ್ ಕಾಮಿಡಿ ಮಾಡಿದ್ದಾರೆ. ಸೊ ರೈಟಿಂಗ್ ತುಂಬ ಸ್ಪೇಸ್ ಇದೆ, ಐ ಹೋಪ್ ಚೆನ್ನಾಗೇ ಮಾಡ್ತೀನಿ ಅಂತ. ಸೊ ಥ್ಯಾಂಕ್ ಯು. ಅಲ್ಲ ಅಂದರೆ ಕ್ಯಾರೆಕ್ಟರ್ಸು ನನ್ನ ಪ್ರಕಾರ ಕಂಟೆಂಟು ಮ್ಯಾಟ್ರ್ ಆಗುತ್ತೆ. ಕ್ಯಾರೆಕ್ಟರ್ಸ್ ಏನು ಡೆವಲಪ್ ಮಾಡಿರ್ತೀವಿ, ಆ ಸಿಚುಯೇಷನ್ಸು ಅದೆಲ್ಲ ಇದ್ದಾಗ ರೈಟಿಂಗ್ ಸ್ವಲ್ಪ ಈಸಿ ಆಗುತ್ತೆ. ಯಾಕಂದರೆ ಕಾಮಿಡಿನ ಬರೆಯೋದು 2-3 ರೀತಿ ಇದೆ. ಒಂದು ಸೀಕ್ವೆನ್ಸ್ನ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದರಲ್ಲೇ ಕಾಮಿಡಿ ತಂದುಬಿಡ್ಬೋದು. ಆ್ಯಕ್ಚುಲಿ ಡೈಲಾಗು ಸಮ್ಟೈಮ್ಸ್ ಬೇಕಾಗಿರಲ್ಲ, ಸಮ್ಟೈಮ್ಸು ಕಾಮಿಡಿ ಬೇಕಾಗುತ್ತೆ. ಇನ್ನೊಂದು ಸೀಕ್ವೆನ್ಸು ಡೈಲಾಗ್ ಎರಡೂ ಮಿಕ್ಸ್ ಆದಾಗ ಕಾಮಿಡಿ ಬರುತ್ತೆ. ಸೊ ಅದು ಸಿಚುವೇಶನ್ ತಕ್ಕಂತೆ. ಇಲ್ಲ, ಅದನ್ನು ಗೆಸ್ಟ್ ರೋಲ್ ಅಂತಲೂ ಕನ್ಸಿಡರ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ.
ಯಾಕಂದರೆ ಅದನ್ನು ಗೆಸ್ಟ್ ರೋಲ್ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರು ಯಾವುದೋ ಒಂದೋ ಸೀನೋ ಎರಡೋ ಸೀನೋ ಇಲ್ಲ ವಾಯ್ಸ್ ಓವರ್ ಮಾತ್ರ ಕೊಟ್ಟಿದ್ರೆ ಹಂಗಂತ ಹೇಳ್ಬೋದು. ನನ್ನ ಪ್ರಕಾರ ಅವ್ರು ಆಲ್ಮೋಸ್ಟ್ ಇಡೀ ಸಿನಿಮಾ ಎವ್ರಿ 10-15 ಮಿನಿಟ್ಸ್ ಆ ಸಿನಿಮಾದಲ್ಲಿ ಬರ್ತಾ ಇರ್ತಾರೆ. ಸೊ ಅದು ಮೇನ್ ರೋಲ್ ಅಂತಲೇ ಹೇಳ್ಬೋದು. ಸೊ ಶಿವಣ್ಣ ಸರು ಆ್ಯಂಡ್ ವಿಜಯ ರಾಘವೇಂದ್ರ ಅವ್ರ ಸಿನಿಮಾ ಅಂತ ಹೇಳ್ಬೋದು ಆ್ಯಕ್ಚುಲಿ. ಈಗ ಶಿವಣ್ಣ ಸರ್ ಹತ್ರ ಒಂದು ಸ್ವೀಟ್ನೆಸ್ ಇದೆ ಆ್ಯಕ್ಚುಲಿ. ಅವ್ರನ್ನ ನಾವು ಒಪ್ಕೊಳ್ಳೋ ಥರ ಮಾಡಬೇಕಂದ್ರೆ ಕಥೆನ ಇಷ್ಟಪಡೋ ಥರ ಹೇಳಿಬಿಟ್ರೆ ಸಾಕು. ಮಿಕ್ಕಿದ್ದು ನಾವು ಏನೂ ಮಾಡೋದು ಬೇಡ, ಅವ್ರು ಯಾವಾಗ ಶೂಟಿಂಗ್ ಅಂತ ಅವರೇ ಬಂದುಬಿಡ್ತಾರೆ ಆ್ಯಕ್ಚುಲಿ. ಅದು ಅವ್ರ ಪ್ಲಸ್ ಪಾಯಿಂಟ್. ಯಾವುದು ಶೂಟ್ ಆಗಿದೆ. ಇನ್ನು ಲಾಸ್ಟ್ ಒಂದು 4-5 ಡೇಸ್ ಆಫ್ ಶೂಟಿಂಗ್ ಇದೆ, ಮುಗಿಸಿದ್ರೆ ಮಹಾನ್ ಸಿನಿಮಾ ಮುಗೀತು. ಸೊ ಇದನ್ನು ನಾವು ಪೋಸ್ಟ್ ಪ್ರೊಡಕ್ಷನ್ ಪ್ಯಾರಲಲ್ಲಿ ರನ್ ಮಾಡ್ತಾಯಿದ್ದೀವಿ. ಸೆಪ್ಟೆಂಬರ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ನಮ್ಮ ಮೈಂಡಲ್ಲಿದೆ.